ಹೊಳಲ್ಸಿಪುರ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರ ಆಸ್ತಿ ದಾಖಲೆಗಳನ್ನು ರಕ್ಷಿಸಬೇಕಾದ ಅಧಿಕಾರಿಗಳೇ ಬೇಜವಾಬ್ದಾರಿತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಆನೆ ಕನ್ನಂಬಾಡಿ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ದಾಖಲೆಗಳಿಲ್ಲ. ಪಂಚಾಯಿತಿಯ ಅತ್ಯಂತ ಪ್ರಮುಖ ದಾಖಲೆಯಾದ ಡಿಮ್ಯಾಂಡ್ ರಿಜಿಸ್ಟರ್ನಲ್ಲಿ ಮನೆಗಳ ಎಂಟ್ರಿ ಇಲ್ಲದಿರುವುದು ಬೆಳಕಿಗೆ ಬಂದಿದೆ. 1985ರಿಂದಲೂ ಕಂದಾಯ ಪಾವತಿಸಿದ ರಸೀದಿಗಳು ಸಾರ್ವಜನಿಕರ ಬಳಿ ಇದ್ರೂ ಆರ್ಟಿಐ ಅಡಿಯಲ್ಲಿ ಮಾಹಿತಿ ಕೇಳಿದಾಗ ಪಂಚಾಯಿತಿಯಲ್ಲಿ ದಾಖಲೆಗಳಿಲ್ಲ ಎಂಬ ಬೇಜವಾಬ್ದಾರಿಯ ಉತ್ತರ ನೀಡಲಾಗುತ್ತದೆ. ಪಂಚಾಯಿತಿಗೆ ಭೇಟಿ ನೀಡಿದಾಗ ಪಿಡಿಒ ಸ್ಥಳದಲ್ಲಿ ಇರೋದಿಲ್ಲ. ಇಒ ಸಾಹೇಬರು ಕರೆ ಮಾಡಿ ಸೂಚನೆ ನೀಡಿದ್ರು ಅಧಿಕಾರಿಗಳು ಸಬೂಬು ನೀಡಿ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಹೋರಾಟಗಾರರು ದೂರಿದರು. ಭ್ರಷ್ಟಾಚಾರ ಪಿಡಿಒಗೆ ಪಂಚಾಯತಿಲಿ ಇರಬೇಕಾದಂಥ ಅತ್ಯವಶ್ಯಕವಾದ ದಾಖಲೆ ಡಿಮ್ಯಾಂಡ್ ರಿಜಿಸ್ಟರ್. ಯಾಕಂದ್ರೆ ಒಂದು ಮನೆ ಒಂದು ಪಂಚಾಯತಿಲಿ ಆಯ್ತದೆ ಅಂದರೆ ಅದು ಡಿಮ್ಯಾಂಡ್ ರಿಜಿಸ್ಟರ್ ಎಂಟ್ರಿ ಆಗಬೇಕು. ಎಂಟ್ರಿ ಕಂದಾಯ ರಿಸೀವ್ ಮಾಡ್ಕೊಂಡಿದ್ದಾರೆ ನೋಡಿ, ಕಂದಾಯದ ಕಾಪಿ ನನ್ನ ಹತ್ರ ಇದ್ದಾವೆ. ಒಂದು RTI ಹಾಕಿ ಏನು ಅದು ಖಾತೆ ನಂಬರ್ ನನಗೆ ಕೊಡಿ ಅಂತ ಹೇಳಿದ್ರೆ ಡಿಮ್ಯಾಂಡ್ ರಿಜಿಸ್ಟರ್ ಎಂಟ್ರಿ ಇಲ್ಲ. 1985 ಇನ್ನೇನು ಇವರು ದಾಖಲಾತಿಗಳನ್ನೇ ಇವರು ಪ್ರೊಟೆಕ್ಟ್ ಮಾಡ್ತಿಲ್ಲ ಅಂದರೆ ಏನ್ರಿ ಪ್ರೊಟೆಕ್ಟ್ ಮಾಡ್ತಾರೆ? ಡಿಮ್ಯಾಂಡ್ ರಿಜಿಸ್ಟ್ರಲ್ಲೇ ಎಂಟ್ರಿ ಇಲ್ಲ ಅಂತ ಎಲ್ಲಿ ಎಂಟ್ರಿ ಇರ್ತದೆ? ಸಾಮಾನ್ಯ ಕಥೆ ಏನು ಒಂದು. ಆಮೇಲೆ ಹಿಂಗೆ ಆನಕನ್ನಂಬಾಡಿ ಪಂಚಾಯತಿಗೆ ಹೋದರೆ ಆ PDOನೇ ಇಲ್ಲ. ಇವಾಗೆ ಫೋನ್ ಮಾಡಿಸ್ಬಿಟ್ಟು ನಾನು ಹೋಗಿದ್ದೀನಿ. ಇವಾಗೆ ಹೇಳಿ ಇವಾಗ ಕಾಲ್ ಮಾಡಿ ಅವ್ರಿಗೆ ನೋಡಿ ಒಬ್ರು ಬರ್ತಾ ಇದ್ದಾರೆ ಅಲ್ಲಿ ಇರ್ಬೇಕು ನೀವು ಸ್ಥಳದಲ್ಲಿ ಅಂದರೆ ಆತ 4 ಗಂಟೆಗೆ ಬಂದ್ಬಿಟ್ಟು ಊಟಕ್ಕೆ ಹೋಗಿದ್ದೆ ಅಂತ ಅಂದ್ಬಿಟ್ಟು ಇವಾಗೆ ತಿರ್ಕೊಂಡು ಮಾತಾಡ್ದಂಥ ಒಂದು ಘಟನೆ ನಡೆದಿತ್ತು 1 ವರ್ಷದ ಹಿಂದೆ. ಇವನ್ನೆಲ್ಲ ನಾವು ಸಹಿಸ್ಕೊಂಡು ನೋಡ್ಕೊಂಡು ಬಂದು ನಮಗೂ ಅದಾಗಿ ತಾಳ್ಮೆ ಇರ್ನಾರ್ದಾನೆ ಅದಾಗಿ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಬೀದಿಗೆ ಇಳಿದಿದ್ದೀವಿ. ಬಂದು ಇಒ ಸಾಹೇಬರು ಬಂದು ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕು. ಮತ್ತು ಸಾಕ್ಷಿ ಆಧಾರಗಳು ಇದ್ದಾವೆ. ಸಾಕ್ಷಿ ಆಧಾರಗಳಂತ ಜನಗಳೇ ಅವ್ರಲ್ರಿ, ಸುಮ್ಮನೆ ಬಂದವ್ರೇನ್ರಿ? ನಾವೇನಾರು ದುಡ್ಡು ಕೊಟ್ಟು ಕರ್ಸೋರು ನೋಡ್ರಿ. ಯಾರಿಗೆ ದುಡ್ಡು ಕೊಟ್ಟಿದ್ದೀರಪ್ಪ ಇಲ್ಲಿ ಪ್ರತಿಭಟನೆ ಬನ್ನಿ ಅಂತ ಯಾರಿಗೆ ದುಡ್ಡು ಕೊಟ್ಟಿದ್ದೀವಿ? ಎಲ್ಲ ಅವ್ರದೇ, ನಮ್ದೇನು ಇಲ್ಲ. ನನಗೆ ಅಲ್ಲಿರೋ ಯಾವ ಬೇಡಿಕೆಗಳು ಇದಾಗಿ ನೋಡಿ, ನಮ್ಮ ಪಾಪ ಹುಡುಗರು ಓದೋಂಥ ಹುಡುಗರಿಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರೆ ಸರ್ ಇನ್ನೂ ಚೆನ್ನಾಗಿ ಓದ್ತೀವಿ. ಡಿಗ್ರಿ ಹುಡುಗರಿಗೆ ಬುಕ್ಸ್ ಬಿಲ್ಲು ಮತ್ತು ಕಂಪ್ಯೂಟ್ರು ತರಬೇತಿನ ಪರವಾನಿಗೆ ಕೊಟ್ಟರೆ ಯಾವನೋ ಒಬ್ಬ KSRTCಗೆ ಹೋಗೋದಿಲ್ವೇನ್ರಿ? ಡ್ರೈವಿಂಗ್ ಲೈಸೆನ್ಸ್ ಮಾಡ್ಕೊತಾನೆ. ಆಮೇಲೆ ಇದು ಕರ್ನಾಟಕ ಕೌಶಲ್ಯ ಕರ್ನಾಟಕದಲ್ಲಿ AVDL ಮಾಡಿಸ್ಕೊತಾನೆ, KSRTCಗೆ ಹೋಗ್ತಾನೆ. ಒಬ್ಬ ಮನೆಗೆ ಒಬ್ಬ KSRTC ಒಬ್ಬ ನೌಕರ ಆದರೆ ಒಂದು ಮನೆ ಉದ್ಧಾರ ಆಗೋದಿಲ್ವೇನ್ರಿ? ಅರ್ಥ ಆಯ್ತಾ? ಇವರು 1,95,000 ಐ ಮಾಸ್ಗಳು ಹೇಳ್ತೀನಿ. ಬೀದಿಲಾಟ ಇಲ್ಲ ಬೀದಿಲಾಟ ಇಲ್ಲ.